ಓ ಸರ್, ಜನಕ್ಕೆ ಬೇಡ ಸರ್. ನೀವು ಗೌರ್ಮೆಂಟ್ ಆಫೀಸಲ್ಲಿ ಯಾವುದೋ ಒಂದು ಕೆಲಸ ಆಗ್ಬೇಕು ಅಂತ ಲಂಚ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ? ಈಗ ಇಷ್ಟು ದಿನ ನಿಮ್ಗೆ ಗ್ಯಾರಂಟಿ ಇದ್ದು ಮಾಡಿದಿರಲ್ಲ ನೀವು. ಅದೇ ಇದು ಅದು ಬಿಟ್ಟು ಇನ್ನೊಂದು ಬೇಕಾಗಿದೆ ಎಲ್ಲರಿಗೂ. ಫೋರ್ಸ್ ಮಾಡ್ತೀರಾ ಅನ್ನೋ ತರ ಇಲ್ಲ ಇಲ್ಲ. ಸರ್ ನಮಸ್ಕಾರ. 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 ಟಿವಿಗೆ ಗೆದ್ಮೇಲೆ ಸರ್ ನೀವು ಇಂಟರ್ವ್ಯೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೀವು ಕೊಡೋಕೆ ಸ್ಟಾರ್ಟ್ ಮಾಡಿಲ್ಲ ಅನ್ನೋಕ್ಕಿಂತ ನಿಮ್ಮನ್ನ ಕರೆಯೋದು ಜಾಸ್ತಿ ಮಾಡೋದು, ನಿಮ್ಮನ್ನ ಮುಂದೆ ಬನ್ನಿ ಅಂತ ಕರೆಯೋದು ಸಂಖ್ಯೆ ಜಾಸ್ತಿ ಆಗೋಯ್ತು. ಅದಾದ್ಮೇಲೆ ತಕ್ಷಣಕ್ಕೆ ಮತ್ತೆ CJP ಅಂತ ಒಂದು ಮೂವ್ಮೆಂಟ್ ಬಂತು. ಯೂತ್ಸ್ ಎಲ್ಲ ಗ್ಯಾದರ್ ಆಗ್ಬಿಟ್ಟು 20 ಮಿಲಿಯನ್ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಆದ್ರು, ಫಾಲೋವರ್ಸ್ ಆದ್ರು ಆ ಪೇಜ್ಗೆ. ಆ ಯೂತ್ಸ್ ನ ಅಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡಿದ್ರು ಸರ್. ಉಪೇಂದ್ರ ಅವ್ರ ಸಿನಿಮಾ ಸ್ಟಾರ್ಟ್ ಆಗಿದೆ ಯೂತ್ಸ್ ಇಂದ. ಆಕ್ಚುಲಿ ಉಪೇಂದ್ರ ಅವರ ತಲೆ ಯೂತ್ಸ್ಗೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಯಾಕೆ ಪ್ರಜಾಕೀಯ ಇನ್ನೂ ಆ ತರ ಒಂದು ಥಾಟ್ ಐಡಿಯಾಲಜಿ, ಪ್ರಜಾಕೀಯ ನಾಟ ಪಕ್ಷ ಐಡಿಯಾಲಜಿ ಏನಕ್ಕೆ ಇನ್ನೂ ಯೂತ್ಸ್ ನ ಆ ರೇಂಜಿಗೆ ಇನ್ನೂ ಗ್ರಾಬ್ ಮಾಡೋದಕ್ಕೆ ಆಗ್ತಾ ಇಲ್ಲ? ಏನಾದ್ರು ಬೇರೆ ಯೋಚನೆ ಮಾಡಿದಿರ ಅದಕ್ಕೋಸ್ಕರ? ಅಲ್ಲ, ಈ ನೀವು ಫಾಲೋವರ್ಸ್ ನ ಬಹಳ ಬೇಗ ಕ್ರಿಯೇಟ್ ಮಾಡಬಹುದು, ಲೀಡರ್ಸ್ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ. ಇದು ಆ ಪ್ರೋಸೆಸ್ ಇದೆ. ಪ್ರಜಾಕೀಯ ಲೀಡರ್ಸ್ ಅಲ್ಲ ಅಂತ ನೀವೇ ಹೇಳಿದ್ರಿ ಸರ್. ಅಲ್ಲ, ಪ್ರಜಾಕೀಯ ವೋಟರ್ಸ್ ಲೀಡರ್ಸ್. ಓಕೆ, ನೀವು ಅದೇ ಮತ್ತೆ ಕನ್ಫ್ಯೂಸ್ ಆಗೋದು. ಅಲ್ಲ ನೀವು ಸರ್ ಈಗ ಜಸ್ಟ್ ಲೀಡರ್ಸ್ ಅಂತ ಹೇಳಿ. ಲೀಡರ್ಸ್ ಅಂದ್ರೆ ಲೀಡ್ ತಗೊಬೇಕು. ವೋಟರ್ಸ್ ಅನ್ನೋದು ಇದೆಯಲ್ಲ, ಪ್ರಜೆಗಳ ಫಾಲೋ ಮಾಡಿ ಅಂದ್ರೆ 1 ಮಿಲಿಯನ್ 10 ಮಿಲಿಯನ್ 20 ಮಿಲಿಯನ್ ಫಾಲೋ ಮಾಡ್ಬಿಡ್ತೀನಿ ಏನೋ ಮಾಡ್ತೀನಿ ಅಂದ್ರೆ ಅದು ಬಿಡಿ, ಅದು ಜನರಲ್ ಆಗೋದು. ಸೊ ಇದಂಗಲ್ಲ, ಒಂದ್ ಸಣ್ಣ ಜವಾಬ್ದಾರಿ ತಗೊಬೇಕು, ಒಂಚೂರು ಇದ್ ಮಾಡ್ಬೇಕು ಅಂದಾಗ ಅದು ಸ್ವಲ್ಪ ಸ್ಲೋ ಆಗೇ ಇರುತ್ತದೆ. ನೇಪಾಳ ಮೂವ್ಮೆಂಟ್ ನೋಡಿದ್ವಿ. ನೇಪಾಳಲ್ಲಿ ಆಗುವಂತ ಮೂವ್ಮೆಂಟ್ ಲೈಕ್ ಯೂತ್ಸ್ ಸ್ಟ್ಯಾಂಡ್ ತಗೊಂಡು ಒಂದೇ ಸಲ ಉಲ್ಟಾಂ ಪಲ್ಟಾ ಮಾಡಾಕೋದು, ಏನು ಹಳೆ ಟ್ರೆಡಿಷನ್ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದ್ ಮಾಡಿರೋದು. ಆತರ ಅದು ಮತ್ತೆ ರಾಜಕೀಯ ಆಗುತ್ತೆ. ಅಲ್ಲಲ್ಲ, ರಾಜಕೀಯ ಅಲ್ಲ, ಅದೇನಾಗುತ್ತೆ, ಒಂದು ಅನಾರ್ಕಿ ಅಂತಾರಲ್ಲ, ಏನೋ ಸಿವಿಲ್ ದೊಂಬಿ ಆಗೋದು, ಪ್ರಾಪರ್ಟಿ ಸಾಲ್ವ್ ಮಾಡೋದು, ಏನು ಯೂಸ್ ಇಲ್ಲ. ಮತ್ತೆ ಎಲೆಕ್ಷನ್ ಮಾಡಿದ್ರು ಮತ್ತೆ ವಾಪಸ್ ಬರ್ಲೇಬೇಕು ನೀವು ಸಿಸ್ಟಮ್ಗೆ. ಹೌದು, ಇಷ್ಟ ಬಂದಾಗೆಲ್ಲ ಇರಕ್ಕಾಗಲ್ಲ. ಒಂದು ದೇಶ ಅಂದ್ರೆ ಒಂದು ಸಿಸ್ಟಮ್ ಇರ್ಲೇಬೇಕದು. ಸೊ ಅದಕ್ಕೊಂದು ದಾರಿ ಇದೆ ಇಲ್ಲಿ ನೋಡಿ. ಏನ್ ಹೇಳಿ, ಫುಲ್ ಫ್ರಸ್ಟ್ರೇಟ್ ಆಗೋ ಬದಲು ಒಂದು ದಾರಿ ಇದೆ ನೋಡಿ ಅನ್ನೋದಕ್ಕೋಸ್ಕರ ಮಾಡಿದ್ವಿ ಅಷ್ಟೇ. CJPಯಲ್ಲಿ ಕೆಲವೊಬ್ರು ತಾವೇ ಲೀಡರ್ಸ್ ಅಂತ ಹೇಳಿ ಪೋರ್ಟ್ರೇ ಮಾಡ್ಕೊಂಡ್ರು, ಪ್ರೊಟೆಸ್ಟ್ ಕಾಲ್ ಮಾಡ್ತಾರೆ, ಮತ್ತೆ ಕನ್ಫ್ಯೂಷನ್ ಜನಗಳಿಗೆ ಮತ್ತೆ ಇದು ನಿಜಾನ ಅದು ನಿಜಾನ ಅಂತ. ಪ್ರಜಾಕೀಯದಲ್ಲಿ ಎಲ್ಲೋ ಒಂದ್ ಕಡೆ ಆತರ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಆಗಿದೆ ಏನ್ ಕನ್ಫ್ಯೂಷನ್ ಇದೆ ಇವಾಗ. ಏನಾಗುತ್ತೆ ಅಂದ್ರೆ ಕೆಲವು ಕಡೆ ನಾನೇ ಲೀಡರ್ ಪ್ರಜಾಕೀಯದಲ್ಲಿ ಅಂತ ಓಡಾಡ್ತಾರೆ. ಪ್ರಜಾಕೀಯದಲ್ಲಿ ಲೀಡರ್ ಕಾನ್ಸೆಪ್ಟ್ ಇಲ್ಲ, ಬಸ್ ಓಡಾಡ್ತಾರೆ. ಅದನ್ನ ಹೆಂಗ್ ರೆಗ್ಯುಲೇಟ್ ಮಾಡಕ್ಕಾಗುತ್ತೆ ನೀವು? ಅಲ್ಲ, ನೀವು ಆಪಲ್ ಬಂದ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲ, ಆಪಲ್ ಬರೋದಕ್ಕೂ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಆಪಲ್ ಬರಲ್ಲ ನನಗೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಹೆಂಗೆ? ಅಲ್ಲ, ಕಂಪ್ಲೀಟ್ಲಿ ಆಪಲ್ ಬಂದ್ರೆ ಗೊತ್ತಾಗುತ್ತೆ ಸರ್, ನಾನು ಹಂಗೆ ಹೇಳ್ತಿಲ್ಲ. ಇವಾಗ ಕೆಲವು ಕಡೆ ನಿಂತ್ಕೊಂಡು ನಾನೇ ಪ್ರಜಾಕೀಯನ್ ಅಂತ ನಿಂತ್ಕೊಂತಾರೆ. ಇವಾಗ ನೀವು ಲಾಸ್ಟ್ ಎಕ್ಸಾಂಪಲ್ ತಗೊಂಡ್ರೆ, ಲಾಸ್ಟ್ ಬೈ ಎಲೆಕ್ಷನ್ ಅಲ್ಲಿ ಇಬ್ರು ಕಂಟೆಸ್ಟ್ ಮಾಡಿದ್ರು. ಅದು ನಿಮ್ಗೆ ಗೊತ್ತಿದ್ದು ಆಗಿತ್ತಿಲ್ಲ, ಪ್ರಜಾಕೀಯ ಆಪ್ ಅಡ್ಮಿನ್ ಅಥವಾ ಅವ್ರಿಗೆ ಅವಾಗ ಇನ್ನೂ ಆಪ್ ಆಗಿರ್ಲಿಲ್ಲ. ಓಕೆ, ಸೊ ಅವಾಗ ನಿಂತಿದ್ರು ಅವ್ರಷ್ಟೇ. ಸೊ ನಿಮ್ಗದು ನಿಮ್ಮ ಇಲ್ಲ, ಅದು ಪಾರ್ಟಿಯಿಂದಾನೇ ಮಾಡಿದ್ದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ನಿಂತ್ಕೊಬೇಕು ನಾವು ಅಂತ ಇದು ಮಾಡಿದ್ರು. ಹಾಗೆ ನಿಮ್ ಇಷ್ಟ ಅಂತ ಹೇಳಿ ಕೊಟ್ಟಿದ್ದು ಅವ್ರಿಗೆ. ಓಕೆ, ಈಗ ಆಪ್ ಮಾಡಿರೋದು. ನೀವಾದ್ರೂ ಪ್ರಚಾರನೂ ಕೂಡ ಮಾಡಿ ಅಟ್ಲೀಸ್ಟ್ ನಿಂತಿದ್ದಾರೆ. ಪ್ರಚಾರ ಮಾಡೋ ಕಾನ್ಸೆಪ್ಟ್ ಅಲ್ಲ ಅದು. ಅಲ್ಲ, ನಾನು ಹೇಳ್ತಿರೋದು ನೀವು ಮತ್ತೆ ಸಭೆಗಳು ಮಾಡಿ, ಸಮಾರಂಭ ಮಾಡಿ, ದುಡ್ಡು ಖರ್ಚು ಮಾಡಿ, ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಚಾರ ಅಲ್ಲ. ನೀವು ಹೇಳೋ ತರನೇ ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಈ ತರ ನಿಂತಿದ್ದಾರೆ. ಮಾಡಿದೀವಲ್ಲ ಇದ್ರಲ್ಲಿ ನೋಡಿ, ನಿಮ್ಗೆ ಎಲ್ಲವೂ ಪ್ರಚಾರ ಎಲ್ಲವೂ ಇದೆ ಇದ್ರೊಳಗಡೆ. ಆ ಕೊನೆ ಬೈ ಎಲೆಕ್ಷನ್ ಅಲ್ಲಿ ಆಗಿಲ್ಲ ಅಂತ ನಾನು ಕೇಳ್ತಾರೆ. ಅಲ್ಲ, ನೀವು ಅದನ್ನೇ ಬಯಸಿದ್ರೆ ಪ್ರಚಾರ ಅಂದ್ರೆ ಹೋಗ್ಲಿ ಹೆಂಗೆ ಹೇಳಿ? ನೀವು ಸಭೆ ಸಮಾರಂಭ ಬೇಡ ಅಂತೀರಾ, ಮತ್ತೆ ಪ್ರಚಾರ ಅಂತ. ಇವಾಗ ಒಂದು ಫೇಸ್ಬುಕ್ ಅಲ್ಲಿ ಅವ್ರ ಬಗ್ಗೆ ನೀವು ಈ ತರ ನಿಂತಿದ್ದಾರೆ. ಇವಾಗ ನಾನ್ ನೋಡಿರೋ ಪ್ರಕಾರ ದಾವಣಗೆರೆ ಉಪ ಚುನಾವಣೆ ನಮ್ಗೆ ಆಲ್ಮೋಸ್ಟ್ ಲೈಕ್ ಒಂದು 200-300 ವೋಟ್ ಬಿದ್ದಿರ್ಬೇಕು, 500 ವೋಟ್ ಬಿದ್ದಿರ್ಬೇಕು. ಅದು ವಿಚಾರಧಾರೆ ಅರ್ಥ ಮಾಡಿಸ್ಕೊಂಡು ಇಷ್ಟಪಟ್ಟು ಜನ ಅದು ಕೂಡ ಅದಲ್ಲ. ಅದು ಆಕ್ಚುಲಿ ಅದು ಇನ್ನೂ ಏನೋ ಪಕ್ವವಾಗಿಲ್ಲ. ಸುಮ್ಮನೆ ನಿಂತ್ಕೊಬೇಕು, ನಾವು 2 ಸತಿ ನಿಂತಿದೀವಿ ಅನ್ನೋದಕ್ಕೋಸ್ಕರ ನಿಂತಿರೋದು. ಅದು ಹಂಗಲ್ಲ, ಅದನ್ನ ನೀವು ಕನ್ಸಿಡರ್ ಮಾಡಕ್ ಆಗಲ್ಲ. ನೀವು ಅಲ್ಲಿಂದ ಕರೆಕ್ಷನ್ ಮಾಡಿ ಇವಾಗ ಆಪ್ ಮಾಡಿ. ಇಲ್ಲ, ಅದಕ್ಕೆ ಈ ಕರೆಕ್ಷನ್ ಮಾಡಿ ಇವಾಗ ಇದ್ರ ಮೂಲಕ ಮಾಡಿದ್ರೆ ನಿಮ್ಗೆ ಎಲ್ಲವೂ ಪಕ್ಕ ಪಾರದರ್ಶಕತೆಯಲ್ಲಿ ಇರುತ್ತೆ. ನೀವು ಸೆಲೆಕ್ಷನ್ ನೀವೇ ಮಾಡ್ತೀರಾ. ಸೊ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನ್ ಸಪೋರ್ಟ್ ಇದೆ, ಏನ್ ಸಪೋರ್ಟ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನೀವು ಡಿಸಿಷನ್ ತಗೊಬಹುದು, ನಿಲ್ಬೇಕಾ ಬೇಡವಾ ಅಂತಾನು ಡಿಸಿಷನ್ ತಗೊಬಹುದು. ಆ ತರದ್ ಎಲ್ಲ ಒಬ್ಬ ವೋಟರ್ ಆಗಿ ನಾನು ಲಾಗಿನ್ ಆದ್ರೆ ನನಗೆ ಯಾರು ನಿಂತ್ಕೊಂತ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಅಂತ ಗೊತ್ತಾಗುತ್ತೆ. ಅವ್ರ ಮೇಲೆ ನಾನು ಚಾಟ್ ಮಾಡಿ ಅಥವಾ ಫೋನಲ್ಲಿ ಮಾತಾಡಿ ಅವ್ರ ಬಗ್ಗೆ ನಾನು ತಿಳ್ಕೊಬಹುದು ಅಂತ ನಾವು ಅದರಿಂದ ಅನುಕೂಲ ಆಗುತ್ತೆ. 10 ವರ್ಷಗಳಲ್ಲಿ ಉಪೇಂದ್ರ ಅವರು ಒಂದು ಪ್ರಜಾಕೀಯ ಅಂತ ಒಂದು ಥಾಟ್ ಐಡಿಯಾಲಜಿ ಸ್ಟಾರ್ಟ್ ಮಾಡಿ, ಫಸ್ಟ್ ಪಕ್ಷ ತರ ಸ್ಟಾರ್ಟ್ ಆಯ್ತು, ಮತ್ತೆ ಚೇಂಜಸ್ ಮಾಡ್ಕೊಂಡ್ರಿ. ಏನೇನ್ ಚೇಂಜಸ್ ನಿಮ್ಗೆ ಅನಿಸ್ತು? ಇವಾಗ ಯಾವ ಪಾಯಿಂಟ್ ಅಲ್ಲಿ ಇದ್ದಾರೆ ಉಪೇಂದ್ರ ಅವರು? ಬಿಗಿನಿಂಗ್ ಅಲ್ಲಿ ಏನೇನು ತಪ್ಪು ಅಂತ ಮಿಸ್ಟೇಕ್ ಮಾಡಿದಿಲ್ಲ? ನೋಡಿ, 1 by 1 ನಿಮ್ಗೆಲ್ಲ ಗೊತ್ತು. KPKP ಅಂತ ಮಾಡಿದೆ, ಅದು ನಂಗೆ ಸರಿ ಅನ್ಸಿಲ್ಲ. ಅಲ್ಲಿಂದವರೆಗೆ ಬಂದು ನಾನೇ ಒಂದು ಪಕ್ಷ ಮಾಡಿದೆ. ಆ ಪಕ್ಷದ ಸೆಲೆಕ್ಷನ್ ಮತ್ತೆ ಇದಾಯ್ತು. ಸೊ ಅದಕ್ಕಿಂತ ಪ್ಯೂರೆಸ್ಟ್ ಫಾರಂ ಏನು ಅಂದ್ರೆ ನನಗೆ ಇದು ಅನ್ನಿಸ್ತು. ಬರೀ ಪ್ರಜೆಗಳ ಮಧ್ಯದಲ್ಲೇ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎಲ್ಲವೂ ಇರುತ್ತೆ. ನಾನು ನೋಡ್ಬೋದು, ನೀವು ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ಅಲ್ಲಿ ಏನೇ ತಪ್ಪಾದ್ರೂ ಎಲ್ಗೂ ಕಾಣಿಸುತ್ತೆ.
ಇವಾಗ ನೆಕ್ಸ್ಟ್ ಎಲೆಕ್ಷನ್ಗೆ ಪಕ್ಷ ಬರುತ್ತೋ ಇಲ್ಲ ಇದೇ ತರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಪ್ರಜಾಕೀಯ ಐಡಿಯಾಲಜಿ ಇಷ್ಟಪಟ್ಟು ನಿಂತ್ಕೊಂಡು ಎಲ್ಲ ನೋಡೋಣ. ನಾನು ಅದೇ ಹೇಳಿದ್ದು again ನಾನು ಒಂದ್ ಕಡೆ ನೋಡ್ತಾ ನೀವು ಇದ್ದೀನಲ್ವ. ಜಸ್ಟ್ ಚೆಕ್ ಮಾಡೋದಕ್ಕೆ ಇದು ಮಾಡಿ. ಇಲ್ಲ ಖಂಡಿತ ನನಗೂ ನಿಜವಾಗ್ಲೂ ಬೇಕಾ ಬದಲಾವಣೆ, ಇಲ್ಲ ಆಸ್ ಇಟ್ ಈಸ್ ಚೆನ್ನಾಗಿದ್ಯಾ ಅಂತ ನನಗೂ ಅನಿಸ್ಬಾರ್ದಲ್ವ. ಇವಾಗ ಪ್ರಜಾಕೀಯದಿಂದ ನೆಕ್ಸ್ಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ಸೊ ಅವರು ಗೆದ್ದು ಸೇವಕರಾಗ್ತಾರೆ, ಒಂದ್ 5 ಜನ ಗೆದ್ದು ಸೇವಕರಾಗ್ತಾರೆ ಅಂತ. ಮುಂದಿನ ಪ್ರೋಗ್ರಾಮ್ಸ್ ಏನು? ನೀವು ಹೇಳ್ದಂಗೆ SOP ಫಾಲೋ ಆಗುತ್ತಾ? ಅದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? ನೀವು ಮಾಡಲ್ಲ. ಇಲ್ಲ ಇಲ್ಲ ನೀವು ಮಾಡಲ್ಲ. ಖಂಡಿತ ಇಲ್ಲ, ನಾನ್ ಪ್ರಜೆಯಾಗಿ ನಾನು ಮಾಡ್ತೀನಿ. ನೀವು ಪ್ರಜೆಯಾಗಿ ಮಾಡ್ತೀರಾ, ಹೌದು. ಲೀಡರ್ ಆಗಿ ಅಥವಾ ಅಲ್ಲ ಪ್ರಜೆಗಳೇ ಮಾಡ್ಬೇಕು ಅನ್ನೋದಕ್ಕೆ ಹೇಳ್ತೀರಾ. ಪ್ರಜೆಗಳೇ ಮಾಡ್ಬೇಕು. ಹೌದೌದು ಖಂಡಿತ. ಯಾಕಂದ್ರೆ ನಿಮ್ ಕ್ಷೇತ್ರದಲ್ಲಿ ನೀವು ಪ್ರಜೆ, ನೀವು ಕ್ವಶನ್ ಕೇಳಿಲ್ಲ ಅಂದ್ರೆ ಹೆಂಗಾಗತ್ತದು? ರಾಜಕೀಯ ವ್ಯವಸ್ಥೆಯಲ್ಲಿ ಅದನ್ನ ಕೇಳ್ಬೋದಲ್ಲ ಸರ್? ಕೇಳ್ಬೋದು, ಕೇಳಿ. ಇವಾಗ ನೀವು ಆ ಸಿಸ್ಟಮ್ ಮಾಡಿಲ್ಲಲ್ಲ ನೀವು. ಅಂದ್ರೆ ದುಡ್ಡು ಇಸ್ಕೊಂಡು ಓಟ್ ಹಾಕಿ ಕೇಳಕ್ಕೆ ನಮ್ಗೆ ರೈಟ್ಸ್ ಇರೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಲ್ಲ, ಎಲ್ರು ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ ಅಂತಿಲ್ಲ, ಒಂದು ಪರ್ಸೆಂಟೇಜ್ ಹಂಗಿರ್ಬೋದು. ಎಲ್ಲರೂ ದುಡ್ಡು ಇಸ್ಕೊಂಡು ಓಟ್ ಹಾಕಲ್ಲ, ನೀವೇ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ದೀರಾ? ಇಲ್ಲ. ಸೊ ಹಂಗಲ್ಲ, ಇವಾಗ ನೀವು ಕೇಳಕ್ ಆಗ್ತಿಲ್ಲ, ನೀವ್ ಯಾಕೆ ಕೇಳ್ತಿಲ್ಲ? ಇವಾಗ ಕೇಳ್ಬೋದಲ್ವಾ? ನೀವು ಹೋಗಿದ್ದೀರಾ ಅದರ ವಿಷಯ ಕೇಳೋದಿಕ್ಕೆ? ಗ್ರಾಮ ಸಭೆ ಅಲ್ಲಲ್ಲ, ನೀವು ಗ್ರಾಮ ಸಭೆಗೆ ಹೋಗಿದ್ದೀರಾ ನೀವು? ಓಕೆ, ಹಾ. ಹೋಗಿಲ್ಲ. ಯಾಕೆ ಹೇಳಿಲ್ಲ ನೀವು? ನೀವು ಹೋಗಿದ್ದೀರಾ ಸರ್ ಇಲ್ಲಿ BBMP ಸಭೆಗಳು ಮಾಡಿ? ಅಲ್ಲಲ್ಲ, ನಾನು ಹೋಗೋ ತರ ಒಂದು ಇದನ್ನ ಮಾಡಿದ್ದೀನಿ ಅಷ್ಟೇ. ಏನ್ ಹೇಳಿ, ಒಂದು ವ್ಯವಸ್ಥೆನೇ ಹಂಗ್ ಬಂದ್ರೆ, ಈಗ ನನಗೆ ಗ್ರಾಮ ಸಭೆ ನಡೀತದೆ, ಈ ಟೈಮಲ್ಲಿ ಒಂದು ನೋಟಿಫಿಕೇಶನ್ ಬರಬೇಕು, ಅರ್ಥ ಆಯ್ತಾ? ನಮ್ಗೆ ಗೊತ್ತಾಗಲ್ಲ. ನೀವು ಹೇಳ್ತಿರೋ ಪ್ರಕಾರ ಅಂದ್ರೆ ಆ ಇವೆಂಟ್ಗಳು ನಮ್ಗೆ ಗೊತ್ತಾಗಲ್ಲ. ಗೊತ್ತಾಗೋ ತರ ಇದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ನಿಮ್ಗೂ ಗೊತ್ತಾಗ್ತಾರೆ, ನನಗೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ಒಂದು ಸಿಸ್ಟಮ್ ಮಾಡಿ ನಿಮ್ಗೆ ಗೊತ್ತಾಗತ್ತಿಲ್ಲ, ನಿಮ್ಗೆ ಪ್ರತಿಯೊಂದು ವಿವರಗಳು ಬರುತ್ತೆ. ಆತರ ಒಂದು ಇವಾಗ ಅಲ್ಲಿ ನಮ್ಮ ರೋಡ್ಗೆ ಸಿಮೆಂಟ್ ಹಾಕ್ಬೇಕು, ಇಲ್ಲ ಟಾರ್ ಹಾಕ್ಬೇಕು. ಅದೇ ಅದು ನಿಮ್ಗೆ ನೋಟಿಫಿಕೇಶನ್ ಬಂತು ಅನ್ಕೊಳ್ಳಿ, ನೀವು ಬೇಕು ಬೇಡ ಅಂತ ನೀವು ಹೇಳ್ತೀರಾ. ಟಂಗ್ ಟಂಗ್ ಅಂತ ಬಂತು, ನೋಡಿದ್ರೆ ಏನ್ ಬೇಕು ನನಗೆ ಥಿಂಕ್ ಮಾಡಿದ್ರೆ ನಂಗೆ ಇದು ಬೇಕು ಅಂತ ಹಾಕಿದ್ರಿ ಅಷ್ಟೇ. ಇದು ನೆಕ್ಸ್ಟ್ ಆಪರೇಷನ್ ಹೇಳ್ತಿದ್ರ, ಗೆದ್ದ ಮೇಲೆ ಈ ತರ ಆಗುತ್ತೆ. ಹೌದೌದೌದು, ಯಾರೋ ಒಬ್ಬ ಕ್ಯಾಂಡಿಡೇಟ್ ಏನೋ ಡಿಸಿಷನ್ ತಗೊಳೋದಕ್ಕೂ ಮುಂಚೆ ಹೌದೌದು ಅದು ಮಾಡ್ಬೇಕು ಅಂತಾನೆ ಇದ್ರಲ್ಲಿ ಇರೋದು, SOP ಇರೋದೇ ಆತರ. ಇವಾಗ ನಿಮ್ಮ ಆಪ್ ಅಲ್ಲಿ ಎಲ್ಲಾ ಪ್ರಜೆಗಳು ಇರಲ್ಲ, ಅವ್ರುಗಳನ್ನ ಹೆಂಗ್ ಟಚ್ ಮಾಡ್ತಾರೆ? ಅಲ್ಲ, ಎಲ್ಲಾ ಪ್ರಜೆಗಳು ಬಂದ್ರೆ ಇದು ವರ್ಕ್ ಆಗೋದು. ನಿಮ್ ಪ್ರಕಾರ- ಮ್ಯಾಕ್ಸಿಮಮ್ ಪ್ರಜೆಗಳು ಬಂದ್ರೇನೆ ಇಲ್ಲಿ ಎಲೆಕ್ಷನ್ ನಿಮ್ ಅವ್ರಿಗೆ. ಪ್ರಕಾರ ವೋಟಿಂಗ್ ಹಾಕಲ್ಲ ಸರ್ ಆಕ್ಚುಲಿ? ಹಾಕಿಲ್ಲ ಅಂದ್ರೆ ಬರೋದೇ ಇಲ್ಲಲ್ಲ. ಅಲ್ಲ, ಜನಗಳು ವೋಟಿಂಗ್ 70% ಬರ್ತಾ ಇದೆ. ಬರಲ್ಲ ಅಂದ್ರೆ ಅದಾಗಲ್ಲ ಇವ್ರು. ಇನ್ನು ಆಪ್ ಅಲ್ಲಿ ಹೆಂಗೆ ಗೊತ್ತಾ ನೀವು ಸರ್, ಜನಕ್ಕೆ ಬೇಡ ಸರ್, ಜನಕ್ಕೆ ಬೇಕು. ಫೋರ್ಸ್ ಮಾಡ್ತೀರಾ ಅನ್ನೋ ತರ ಇಲ್ಲ ಇದೆ. ಇಲ್ಲ, ಜನಕ್ಕೆ ಬೇಕು. ಇಲ್ಲ, ಬೇಕು ಅಂದ್ರೆ ಬರ್ತಾರೆ. ಅದ್ ಹೆಂಗ್ ಮನವರಿಕೆ ಮಾಡೋದು, ಬರೋ ತರ ಮಾಡೋದು? ಅಲ್ಲ ರೀ, ಬೇಕು ಅಂದ್ಮೇಲೆ ಅವ್ರಿಗೆ ಬೇಕು ಅನ್ಸಿದ್ರೆ ಬದಲಾವಣೆ ಬರ್ತಾರೆ ಅಲ್ವಾ? ಇವಾಗ ಬೇಡ ಅನ್ಸಿರ್ಬೋದು ಅವ್ರಿಗೆ, ಯಾವಾಗ ಬೇಕನ್ಸುತ್ತೆ ಅಂತ. ಅದು ನೀವು ಅವ್ರವ್ರಿಗೆ ಕ್ವಶನ್ ಕೇಳ್ಕೊಬೇಕು. ನನಗೆ ಏನೋ ಸರಿ ಇಲ್ಲಪ್ಪ, ನನಗೊಂದು ಇದು ಕಷ್ಟ ಆಗ್ತಿದೆ, ನನ್ನ ಮಕ್ಕಳಿಗೆ ಎಜುಕೇಶನ್ ಕೊಡೋದಕ್ಕೆ ಕಷ್ಟ ಆಗ್ತಿದೆ, ನಾಳೆ ನನಗೇನು ಹೆಚ್ಚು ಕಡಿಮೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಖರ್ಚಾಗತ್ತೆ, ಅರ್ಥ ಆಯ್ತಾ? ಇದೆಲ್ಲವೂ ಚೇಂಜ್ ಆಗ್ಬೇಕು ಅನ್ಸಿದ್ರೆ ಖಂಡಿತ ಒಬ್ರೊಬ್ರಿಗೆ ಹೇಳ್ಕೊಂಡು ಎಸ್ಪೆಷಲಿ ಯಂಗ್ಸ್ಟರ್ಸ್ ನಾನು ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಆ ಪೊಲಿಟಿಕಲ್ ಅವೇರ್ನೆಸ್ ಬೆಳೆಸ್ಕೊಳ್ಳೇಬೇಕು. ಇವಾಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಪರೆನ್ಸಿ ಒಂದು, ಮತ್ತೆ ಇನ್ನೊಂದು ರೈಟ್ ಟು ರಿಕಾಲ್ ಅಂತ ಹೇಳ್ತಿದ್ರೆ, ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಅದಕ್ಕೆ ಪ್ರಾಬ್ಲಮ್ಸ್ ಇದೆ. ಅದ್ ಬಿಟ್ರೆ ಪ್ರಜಾಕೀಯದಲ್ಲಿ ಆಮೇಲೆ VIP ಕಲ್ಚರ್, ಈ ಮೂರು ನಾನು ನೋಡುವಂಗೆ ಪ್ರಜಾಕೀಯದಲ್ಲಿ ಪ್ರಜಾಕೀಯಕ್ಕೂ ಈ ಮೂರು ಎದ್ದು ಕಾಣ್ತಿರುವಂತ ಡಿಫ್ರೆನ್ಸ್. ಅದ್ ಬಿಟ್ಟು ಬೇರೆ ಏನಿದೆ ಸರ್? ಅಲ್ಲ, ಒಂದು ಏನೋ ಪೀಪಲ್ ಒಪಿನಿಯನ್, ಜನಗಳ ಒಪಿನಿಯನ್ ಬಹಳ ಮುಖ್ಯ. Okay. ಜನಗಳ ಒಪಿನಿಯನ್ ಪ್ರಕಾರನೇ ಕೆಲಸ ಮಾಡಬೇಕು. ಜನಗಳು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು. ಅದು ವೋಟಿಂಗ್ ಸಿಸ್ಟಮ್ ಇರುತ್ತೆ, ಒಂದು ಪೋಲಿಂಗ್ ವ್ಯವಸ್ಥೆ ಇರುತ್ತೆ, ಅದಕ್ಕೆ ಒಂದಷ್ಟು ಸಿಸ್ಟಮ್ ತರಬೇಕು. ಅದು ನೆಕ್ಸ್ಟ್ ಎಲೆಕ್ಷನ್ ಇವಾಗಲೇ ಇದೆಯಾ ಸರ್ ಅಂತ ಕೇಳ್ತಾರಲ್ಲ, ಓಟ್ ಹಾಕೋರು ಹೆಂಗ್ ಮಾಡ್ತೀಯಪ್ಪ ಮುಂದಕ್ಕೆ ಅಂತ. ಹೌದೌದು, ಅದಕ್ಕೆ ಕೊಟ್ಟಿದೀವಲ್ಲ, Okay, ಒಂದು ಎಕ್ಸಾಂಪಲ್ ಕೊಟ್ಟಿದೀವಿ. ಅದು ಲೈವ್ ಆಗೋದು ಯಾವಾಗ, ಅದು ಹಿಂಗಾಗುತ್ತೆ ಅನ್ನೋದು, ಮತ್ತೆ ಒಂದು ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಎಲ್ಲವೂ ಬೇಕಾಗುತ್ತೆ ಅದಕ್ಕೆ. ನೀವು ನೋಡಿರೋ ಪ್ರಕಾರ ನಾನು ನಿಮ್ಗೆ, ನೀವು ಗೌರ್ಮೆಂಟ್ ಆಫೀಸಲ್ಲಿ ಯಾವ್ದೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ಲಂಚ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ? ಯಾವ್ದಾದ್ರು ಒಂದು ಕೆಲಸ? ಅಲ್ಲ, ಆತರ ಅಲ್ಲ. ಇವಾಗ ಹೆಂಗಿದೆ ಅಂದ್ರೆ ಕೆಲವು ಸತಿ ಏನಾಗುತ್ತೆ, ಕೆಲವು ಕೆಲಸಗಳಾಗ್ಬೇಕು ಅಂದ್ರೆ ಬೇಗ ಆಗ್ಬೇಕು. ಬೇಗ ಆಗ್ಬೇಕು ಅಂದ್ರೆ ನಿಮಗ್ ಟೈಮ್ ಇರಲ್ಲ, ಆ ಟೈಮ್ ನೀವು ಕೊಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ತಿಂಗಳನ್ಗಟ್ಲೆ ಕಾಯ್ಬೇಕಾಗತ್ತೆ. ಈಗೇನ್ ನಮ್ಮಿಂದನೇ ಕರಪ್ಷನ್ ಸ್ಟಾರ್ಟ್ ಆಗಿದೆ, ಮತ್ತೆ ನಮ್ಮಿಂದನೇ ಆಗುತ್ತೆ, ನಮಗೂ ಆತರ ಪ್ರಾಬ್ಲಮ್ಗಳಿರುತ್ತೆ. ಸೊ ಅದಕ್ಕೆ ಆ ಬದಲಾವಣೆ ತರಬೇಕನ್ನೋದಕ್ಕೋಸ್ಕರ ಇದೆಲ್ಲ ಮಾಡ್ತಿರೋದು. ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಸರ್. ಇವಾಗ ಪೊಲಿಟಿಷಿಯನ್ಸ್, ಇವಾಗ ನೀವು ಹೇಳ್ದಂಗೆ 5 ಜನ ಗೆಲ್ತಾರೆ ಅನ್ಕೊಳ್ಳಿ, 224 ಕ್ಷೇತ್ರದಲ್ಲಿ 5 ಜನ ಗೆಲ್ತಾರೆ. ಗೆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ 5 ಜನ ಮತ್ತೆ ಎಲ್ಲೋ ಕುತ್ಕೊಂತಾರೆ, ಅದೇ ಕರಪ್ಟೆಡ್ ಅಧಿಕಾರಿಗಳ ಕೆಳಗಡೆ ಕುತ್ಕೊಂತಾರೆ. ಸರಿನಾ ಸರ್? ಅವರು ಹೇಳ್ದಂಗೆ ಕೇಳ್ಬೇಕಾಗುತ್ತೆ. ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಕರಪ್ಷನ್, ನೀವು ಪೊಲಿಟಿಷಿಯನ್ಸ್ ಅಂತಲ್ಲ, ಅಧಿಕಾರಿಗಳು ಕರಪ್ಷನ್. ನೀವೊಂದು ಸಣ್ಣ P1 ಯಾಕೆ ಅಂತ ಕೇಳ್ಕೊಳ್ಳಿ. ಎಷ್ಟು ಡಿಫಿಕಲ್ಟ್ ಇದೆ, ಏನಕ್ಕೆ ಆಗ್ತಿದೆ ಅದು ನಮ್ಮಿಂದನೇ ಆಗಿದೆ. ನಿಮ್ಮಿಂದ ಹೆಂಗಾಗಿದೆ ಅದು? ಓಕೆ, ನಿಮ್ಮ ಪ್ರಕಾರ ಪ್ರಜೆಗಳೇ ಚೇಂಜ್ ಆದಾಗ ಅಲ್ಲ, ಈಗ ನಮ್ಮಿಂದಾಗಿದೆ ಅಂತ ಹಂಗೂ ಹೇಳ್ಬಾರ್ದು. ಹೇಳಿದ್ರಲ್ಲ, ನಾನು ಕೊಟ್ಟು ಮಾಡಿಸ್ಕೊಂಡಿರ್ಬೋದು, ಬೇಗ ಆಗ್ಬೇಕು ಕೆಲಸ ಅಂತ ಹೇಳಿದ್ರೆ. ಅಲ್ಲ, ಹಂಗಲ್ಲ ನಾನು ಹೇಳ್ತಿರೋದು. ಇವಾಗ ಏನೋ ಭ್ರಷ್ಟ ವ್ಯವಸ್ಥೆ ಇದೆ ಅಂದಾಗ ನಮ್ಮಿಂದ ಏನಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ,
ಹಣ ಹೂಡಿಕೆ ಮಾಡುವಂತ ಒಂದು ಸ್ಥಿತಿ ತಂದ್ಬಿಟ್ಟಿದೀವಿ ನಾವಿಲ್ಲಿ ಅಲ್ವಾ. ರಾಜಕೀಯ ಅಂದ್ರೆ ಹಣ ಇಲ್ಲದೆ ನೀವು ಎಲೆಕ್ಷನ್ನೇ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಹೌದು ಹಣನೇ ಮುಖ್ಯ ಆಗೋಯ್ತಲ್ವಾ ಅಲ್ಲಿ. ಹೌದು ಸೊ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನನ್ ಪ್ರಚಾರ ಇದ್ರೆ ಓಟ್ ಹಾಕ್ತೀನಿ ಅಂತೀರಾ ಖಂಡಿತ. ಅಲ್ಲ, ಅವ್ನು ದುಡ್ಡು ಖರ್ಚು ಮಾಡ್ತಾನೆ, ಆ ದುಡ್ಡು ಖರ್ಚು ಮಾಡಿದ ಮೇಲೆ ಅವನಿಗೆ ಬೇಕಾದ ಆಫೀಸರ್ ಅವ್ರು ಹಾಕೊಂತಾರೆ, ಅಲ್ಲಿ ಕರಪ್ಷನ್ ಆಗುತ್ತೆ. ಹೌದು ಸೊ ಇದು ಇಲ್ಲೇ ಚೇಂಜ್ ಆಗ್ಬೇಕಾಗಿರುತ್ತಾನೆ, ವೋಟರ್ಸ್ ಅಲ್ಲೇ ಚೇಂಜ್ ಆಗ್ಬೇಕು. ಅದನ್ನ ಹೆಂಗ್ ಚೇಂಜ್ ಮಾಡಕ್ಕಾಗುತ್ತೆ? ಅಲ್ಲ, ಅದಕ್ಕೆ ಒಂದು ಆ್ಯಪ್ ಕೊಟ್ಟಿದ್ದೀನಿ ನೋಡಿ, ಒಂದ್ ಹೇಳ್ತೀನಿ. ಇವಾಗ ಇದು ಎಷ್ಟೇ ನೋಡ್ಲಿ, ಯಾರೇ ನೋಡ್ಲಿ, ಸೇಮ್ ಅವ್ರಿಗೆ ಆಪ್ ನೋಡ್ದೇನೆ 100 ಕ್ವಶನ್ ಕೇಳ್ಬೋದು. ನಾನ್ ನೋಡಿದೀನಿ ಸರ್, ನಾನು 2 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ನಿಮ್ಗೆ ಏನ್ ಕ್ವಶನ್ ಇದೆ ಹೇಳಿ ನೋಡೋಣ. ಕ್ವಶನ್ ಇದ್ರ ಬಗ್ಗೆ ಅಧಿಕಾರಿಗಳನ್ನ ಅಲ್ಲಲ್ಲ, ಈಗ ಆಪ್ ನೋಡಿದ್ರಲ್ವಾ, ಇದು ಕರೆಕ್ಟ್ ಇದೆಯಾ, ಹೌದು ಇದು ಫಸ್ಟ್ ಆಗ್ಬೇಕು, ಕರೆಕ್ಟ್ ಆಗಿದೆ. ಹೌದು ಇದಾಗ್ಬೇಕು, ವೋಟಿಂಗ್ ಮೈಸೂರಿಗೆ ಹೋಗ್ಬೇಕು ನಾನು, ಫಸ್ಟ್ ಹೆಜ್ಜೆ ಇಡ್ಬೇಕು ತಾನೆ ನಾನು. ಹೌದು ಆ ಫಸ್ಟ್ ಹೆಜ್ಜೆ ಇಡೋದು ಇದು ಕರೆಕ್ಟ್ ಇದೆಯಾ ನಾನು ಕೇಳ್ತಾ ಇದ್ದೀನಿ. ಮೈಸೂರಿಗೆ ಹೋಗ್ತೀರಾ ಅಲ್ವಾ ಅಂತ ಏನಾದ್ರು ಜನಕ್ಕೆ ನಂಬಿಕೆ ಬೇಕಲ್ಲ. ನೀವು ಕಾರ್ ಹತ್ತಿದ್ದೀರಾ? ಅಲ್ಲ ರೀ, ನೀವ್ ಹೆಜ್ಜೆ ಇಡ್ಬೇಕಲ್ವಾ. ಹೌದು ಸರ್, ಆ ಹೆಜ್ಜೆ ಇಡೋದ್ ನಾನು ಹೇಳ್ತಿದ್ದೀನಿ. ಆಮೇಲೆ ಮೈಸೂರಿಗೆ ಹೋಗೋದ್ ಬಿಡಿ. ನೀವು ಹೋಗ್ತೀನಿ ಅಂತಂದ್ರೆ ತಾನೇ ಜನ ಕಾರ್ ಹತ್ಕೊಂಡು ಸರ್. ನಾನು ಕಾರ್ ನಿಮ್ ಕಾರಲ್ಲಿ ಕುತ್ಕೋಬೇಕು ಅಂದ್ರೆ ನೀವು ಮೈಸೂರು ಹೌದ್ರಿ, ನಾನು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳ್ತೀನಿ, ಕಾರೇ ಹತ್ತಾ ಇಲ್ಲ ನಾನು, ಡ್ರೈವರ್. ಓಕೆ, ಮೈಸೂರಿಗೆ ಹೋಗೋಣ ಅಂತ ನೀವೆಲ್ಲ ಕಾರ್ ಹತ್ ಕೂತಿದ್ದೀರಾ, ನಾನು ಡ್ರೈವಿಂಗ್ಗೆ ಬರಲ್ಲ ಅನ್ಕೊಳ್ಳಿ, ನೀವೇನಂತೀರಾ? ಡ್ರೈವಿಂಗ್ ಬರಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಪ್ಪ ಅಂತೀರಾ ಕಾರ್ನ, ಹೌದು ಅಲ್ವಾ. ಮೈಸೂರಿಗೆ ಹೋಗ್ತೀವಿ ಕರೆಕ್ಟ್, ಹೌದು. ಫಸ್ಟ್ ಕೆಲಸ ನಾವು ಕಾರ್ ಸ್ಟಾರ್ಟ್ ಮಾಡ್ಬೇಕಲ್ವಾ, ಅದು ಇದು ಬಸ್ ಸ್ಟಾರ್ಟ್ ಆಗ್ಬೇಕು. ಈ ಸ್ಟಾರ್ಟ್ ಆಗ್ಬೇಕು ತಾನೆ ಎಲ್ಲೋ ಒಂದ್ ಕಡೆ. ಬಟ್ ನೀವು ಹೋಗ್ತೀರಾ ಅಂತ ಏನ್ ಗ್ಯಾರಂಟಿ? ಈಗ ಇಷ್ಟ ದಿನ ನಿಮ್ ಗ್ಯಾರಂಟಿ ಇದ್ದೇ ಮಾಡಿದಿರಲ್ಲ ನೀವು. ಅದೇ ಮಿಸ್ಟೇಕ್ ಮತ್ತೆ ನೀವು ಮಾಡ್ತೀರಾ ಹಂಗಾದ್ರೆ? ಅಲ್ಲ ರೀ, ಇಷ್ಟ ದಿನ ನೀವು ಗ್ಯಾರಂಟಿ ಇದ್ದೇ ಮಾಡಿದೀರಾ? ಇಲ್ಲ, ಗ್ಯಾರಂಟಿ ಇಲ್ದೇ ಮಾಡಿದೀರಾ ನೀವು ಸ್ವಲ್ಪ? ಅನಿವಾರ್ಯತೆ ಯಾರು ಇಲ್ಲ. ಇವಾಗ ಹೆಂಗಾಗಿದೆ ಅಂದ್ರೆ ಎಷ್ಟೋ ಜನಗಳಿಗೆ ನಾನು ಕೇಳಿರೋ ಪ್ರಕಾರ ಇಂಟರ್ವ್ಯೂಗಳಲ್ಲಿ ಯಾವುದು ಅಂತ ಹೇಳಿದ್ರೆ ಅದು ಇಲ್ಲ ಇದು ಅಂತಾರೆ, ಅದಿಲ್ಲ ಇದು, ಅದು ಬಿಟ್ಟು ಇನ್ನೊಂದು ಬೇಕಾಗಿದೆ ಎಲ್ಲರಿಗೂ. ಹೌದು, ಅದು ಬರ್ಬೇಕು ಅಂದ್ರೆ ಎಲ್ಲರೂ ಈಗ ನಾವು ಉಪೇಂದ್ರ ಅವರು ಬರ್ಬೇಕು ಅಂತಾರೆ. ನಾನು ನಿಮ್ ರೋಡಿಗಿಳಿರಿ ಮಾಡಿ ಅಂತ ಎಲ್ಲಾ ತರ ಹೇಳ್ತಿಲ್ಲ, ಬಟ್ ಅದು ಹೆಂಗ್ ಬರ್ಬೇಕು, ಹೆಂಗೆ ಅದನ್ನ ರೀಚ್ ಮಾಡಿದ್ರೆ ಇದೇ ತರ ಹೋದ್ರೆ ತುಂಬಾ ವರ್ಷಗಳು ಆಗುತ್ತೆ ಅಂತ ಅನ್ಸುತ್ತೆ. ಇಟ್ಸ್ ಗುಡ್ ಆಕ್ಚುಲಿ, ಬೇಗ ಆದ್ರೆ ಒಳ್ಳೇದು, ಬಟ್ ತುಂಬಾ ವರ್ಷಗಳಾಗುತ್ತೆ. ಅಲ್ಲ, ಯಾಕೆ ಅನ್ಕೊಂತೀರಾ? ಇವಾಗ ನೋಡಿ, ನೀವು ಇವಾಗ ಮಾಡ್ತಾ ಇದ್ದೀರಾ, ನೀವು 4 ಜನಕ್ಕೆ ಹೇಳ್ತೀರಾ, ನಾನ್ 4 ಜನಕ್ಕೆ ಹೇಳ್ತೀನಿ. ಬೇಕು ಅನ್ಸಿದ್ರೆ ನಂಗೆ ಹೇಳ್ಕೊಂಡು ಆಗುತ್ತದು, ಬೇಡ ಅನ್ಸಿದ್ರೆ ಅದು ಯಾವಾಗ ಆಗ್ಬೇಕು ಅದಾಗುತ್ತದು. ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿರ್ತಾರೆ. ಅಲ್ಲ ಇವ್ರೆ, ನಿಮ್ಗೆ ಆಕ್ಚುಲಿ ಮಾತಾಡಿದ್ರೆ ನಿಮ್ಗೆ ಫ್ಯಾಕ್ಚುಲಿ ಇವಾಗ ನಿಮಗ್ ಬೇಡ ಅನ್ಕೊಳ್ಳಿ, ಇವಾಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಹೌದು, ನಾನು ಹೆಂಗ್ ನಿಮ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಲಿ? ಉಪೇಂದ್ರ ಅವರು 224 ಕ್ಷೇತ್ರಗಳಿಗೆ ಟ್ರೈ ಮಾಡ್ತಾ ಇದ್ದಾರೆ. ಏನಕ್ಕೆ ಉಪೇಂದ್ರ ಅವರು ಒಂದು ಕಡೆ ಒಂದು GPI, ಈಗ ಕತ್ರಗುಪ್ಪೆ ಕ್ಷೇತ್ರ ನಿಮ್ದಾಗಿದೆ, ಇದರಲ್ಲಿ ನೀವು ನನ್ಗೆ ಹೇಳೋ ತರ ಪ್ರಜೆಯಾಗಿ ನೀವು ರೆಸ್ಪಾನ್ಸಿಬಿಲಿಟಿ ತಗೋ, ನೀನು ಆಯ್ಕೆ ಮಾಡೋ ಯಾರನ್ನವರು ಅಂತ ಹೇಳೋ ತರ ನೀವು ಸಂಸ್ಥಾಪಕರಾಗಿ, ನಾನೊಬ್ಬ ಅದನ್ನ ಫಾಲೋ ಮಾಡೋ ಐಡಿಯಾಲಜಿ ಫಾಲೋ ಮಾಡೋ ಒಬ್ಬ ಪ್ರಜೆಯಾಗಿ ನಾನು ಹೋಗಿ ಅಲ್ಲಿ ಒಬ್ಬನ ನಾಮಿನೇಟ್ ಮಾಡಿ, ಈಸ್ ರೈಟ್ ಕ್ಯಾಂಡಿಡೇಟ್ ಅಂತ ನಾನು ನಾಮಿನೇಟ್ ಮಾಡ್ತೀನಿ. ಸೊ ಇವಾಗ ನೀವು ಇಲ್ಲಿ ಕತ್ರಗುಪ್ಪೆಯಲ್ಲಿ ಯಾರೋ ಒಬ್ಬರು ನಾಮಿನೇಟ್ ಮಾಡಿ ಒಂಚೂರು ಮುಂದೆ ಹೋಗಿ ಅವ್ರನ್ನ ಒಂದು ಗೆಲ್ಸೋ ತರನ ಅಥವಾ ಏನಾದ್ರು ಅವ್ರನ್ನ ಪ್ರಚಾರ ಮಾಡೋ ತರ. ಇಲ್ಲಿ ಜನನೇ ಗೆಲ್ಬೇಕಾಗಿರೋದು, ಜನನೇ ಗೆಲ್ಬೇಕು, ಜನನೇ ಒಂದ್ ಮಾಡೆಲ್ ತೋರಿಸ್ಬೇಕು ನಮ್ಗೆ ಇವಾಗ. ಹೌದು, ನೀವು ಅಭ್ಯರ್ಥಿಗೆ ಹೇಳ್ತೀರ ಮಾಡೆಲ್ ತೋರಿಸಿ ಅಂತ, ನಾನ್ ಕೇಳ್ತಿರೋ ಜನಗಳ ಮಾಡೆಲ್ ಆಗಿ ತೋರಿಸ್ಬೇಕು ಇವಾಗ, ಕರೆಕ್ಟ್ ಅಲ್ವಾ? ಒಂದ್ ಚೇಂಜ್ ತಂದು ತೋರಿಸ್ಬೇಕು. ಒಬ್ಬ ಯಾರು ಹೆಸರಿಲ್ದಿರೋನು ಪ್ರಚಾರ ಮಾಡಿದ್ರು ನೀವು ಕೆಲ್ಸಕ್ಕೆ ಇಟ್ಕೊಂತೀರ, ನೀವು ಸರ್ ನಾನು ಇಟ್ಕೊಂತೀರಾ? ಆ ಮಾಡೆಲ್ ಕ್ರಿಯೇಟ್ ಮಾಡಿ ತೋರಿಸ್ತೀರಾ ನನ್ಗೆ? ಇಲ್ಲ, ಮಾಡ್ತೀರೇನ್ರಿ? ನಾನೊಂದು ಪ್ರಚಾರ ಮಾಡಬೇಕು, ನನ್ ಓಟ್ ಹಾಕ್ತೀರಾ ನೀವು? ಇಲ್ಲ. ಮತ್ತೆ ನೀವೇ ಮಾಡೆಲ್ ಕ್ರಿಯೇಟ್ ಮಾಡಿದೆ, ನನಗೆ ಯಾಕೆ ಮಾಡೆಲ್ ಕ್ರಿಯೇಟ್ ಮಾಡಿ ಅಂತ? ನಾನು ಹೇಳ್ತಿರೋದಂದ್ರೆ ಸರ್, ಇವಾಗ ನೀವು ಪ್ರಜಾಕೀಯ ಅಂತ ನಿಮ್ಗೂ ಮುಂಚೆ ಎಷ್ಟೋ ಜನಕ್ಕೆ ಥಾಟ್ ಬಂದಿರುತ್ತೆ, ಈ ತರ ಯಾಕಿರ್ಬಾರ್ದು, ಈ ತರ ಭ್ರಷ್ಟ ವ್ಯವಸ್ಥೆ ಇದೆ, ಯಾಕೆ ಈ ತರ ಆಗ್ಬಾರ್ದು ಅಂತ ತುಂಬಾ ಜನ ಥಾಟ್ಸ್ ಬಂದಿರುತ್ತೆ. ನಾನೇ ನನ್ನ ಫ್ರೆಂಡ್ಗೆ ಹೇಳಿದ್ರೆ ಹೋಗ ಇದೆಲ್ಲ ಎಲ್ಲಾಗುತ್ತೆ ಅನ್ನೋ ತರ ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಉಪೇಂದ್ರ ಅವ್ರು ಬಂದು ನಿಂತ್ಕೊಂಡು ಹೇಳಿದ್ರು, ಅವತ್ತಿಗೆ ಎಷ್ಟೋ ಜನ ಅವ್ರಿಗೆ ಏನೋ ಸುಮ್ಮನೆ ಫಿಲಮ್ ತರ ಏನೋ ಮಾಡ್ತಿದ್ದಾರೆ, ಕ್ರೇಜಿ ಐಡಿಯಾಸ್ ಕೊಡ್ತಾ ಇದಾರೆ ಅವರು ಅಂತ ಅನ್ಕೊಂಡು. ಇನ್ನು ಕೆಲವು ಜನ ಉಪೇಂದ್ರ ಅವ್ರನ್ನ ಫಾಲೋ ಮಾಡೋರು, ಉಪೇಂದ್ರ ಅವರ ಐಡಿಯಾಲಜಿ, ಅವರ ಒಂದು ಥಾಟ್ಸ್ ಇಷ್ಟಪಡುವಂತವ್ರು, ಇದಾಗುತ್ತೆ, ಇದಾಗ್ಲೇಬೇಕು ಅಂತ ಕುತ್ಕೊಂಡ್ರು. ಏನ್ ಕುತ್ಕೊಂಡ್ರು ಸರ್? ಉಪೇಂದ್ರ ಬಂದ್ ಹೇಳಿದ್ರು ಕುತ್ಕೊಂಡ್ರು. ಅದೇ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ತರ ಒಂದಿದೆ ಕಲ್ಚರ್, ಈ ತರ ಒಂದು ಐಡಿಯಾಲಜಿ ಇದೆ, ಪಾರ್ಟಿ ಎಲ್ಲ ಐಡಿಯಾಲಜಿ ಇದೆ, ಇದನ್ನ ಫಾಲೋ ಮಾಡಿ ಅಂತ ಹೇಳಿದ್ರೆ ಯಾರು ಮಾಡ್ತಾ ಇಲ್ಲ, ನನ್ನ ಫ್ರೆಂಡೇ ನಾನು ಮಾಡ್ತಾ ಇರಲಿಲ್ಲ. ಬಟ್ ಉಪೇಂದ್ರ ಬಂದು ಹೇಳಿದಾಗ ಅಟ್ಲೀಸ್ಟ್ ಎಷ್ಟೋ ಒಂದು 50,000 ಜನನೋ 1,00,000 ಜನನೋ ಅದನ್ನ ಸ್ಪ್ರೆಡ್ ಮಾಡ್ಬೋದು. ಇಲ್ಲಿ ಏನಾಯ್ತು, ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಯ್ತು ಸರ್. ಇವಾಗ ನಾನು 224 ಜನ ಆರ್ಟಿಸ್ಟ್ಗಳು, ಫೇಮಸ್ ವ್ಯಕ್ತಿಗಳು. ಇಲ್ಲ, ನಾನು ಹಂಗೆ ಹೇಳ್ತಿಲ್ಲ. ಈಗ ನೀವು ಕತ್ರಗುಪ್ಪೆಯಲ್ಲಿ ನೀವು ಹೇಳಿದ್ರೆ ಎಕ್ಸಾಂಪಲ್, ಕತ್ರಗುಪ್ಪೆಯಲ್ಲಿ ನಾನು ಯಾಕೆ ಮಾಡ್ಬೇಕು, ಜಸ್ಟ್ ನಾನು ನಾಮಿನೇಟ್ ಮಾಡ್ತೀನಿ ಅಷ್ಟು, ನನ್ಗೆ ಇಷ್ಟ ಬಂದ. ನಾನು ಯಾಕೆ ಮಾಡ್ಬೇಕು ಅಂತ ಹೇಳ್ತಿಲ್ಲ, ನಿಮ್ಗೆ ಒಂದ್ ಅರ್ಥ ಆಗ್ತಿಲ್ಲ. ಇದು ಪ್ರಜೆಗಳು ಮಾಡೆಲ್ ಕ್ರಿಯೇಟ್ ಮಾಡ್ಬೇಕಿದು. ಏನ್ ಹೇಳಿ, ಹಣ ಇಸ್ಕೊಳ್ಳದೆ, ದುಂದು ವೆಚ್ಚ ಮಾಡದೆ, ಪ್ರಚಾರ ಮಾಡದೆ ಒಬ್ಬನ್ನ ಎಲೆಕ್ಟ್ ಮಾಡ್ಬಿಟ್ರು ಅನ್ಕೊಳ್ಳಿ, ಅವಾಗ ಆ ಬದಲಾವಣೆ ಆಟೋಮೆಟಿಕ್ ಆಗಿದೆ. ಅಷ್ಟು ಮಾಡ್ಬೋದಲ್ವಾ ನೀವು? ಮಾಡ್ಬೋದು. ಆ ಚೇಂಜಸ್ ನೀವು ತಾನೇ ಮಾಡ್ಬೇಕು, ವೋಟರ್ಸ್ ತಾನೇ ಮಾಡ್ಬೇಕು. ಹೌದು, ನೀವು ನನಗೆ ಅದನ್ನೇ ಮಾಡಿ ಅಂತೀರಾ, ಓಟ್ ಹಾಕಲ್ಲ ಸರ್, ನೀವು ಪ್ರಚಾರ ಮಾಡಿ
ಪೋಸ್ಟರ್ಗಳು ಹಾಕಿ ಬ್ಯಾನರ್ ಹಾಕಿ ಪ್ರೊಸೆಷನ್ ಮಾಡಿ ಇದು ಮಾಡಿ ಅಂತೀರಾ. ನಾನು ಅದು ಹೇಳಿಲ್ಲ ಸರ್. ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳಿ ಅವಾಗ? ನಾನು ಹೇಳಿದ್ದೆ ನಿಮ್ಗೆ, ಇವಾಗ ಕತ್ರಗುಪ್ಪೆಯಿಂದ ಯಾರೋ ನನ್ನ ನಾಮಿನೇಟ್ ಮಾಡಿದ್ರಿ, ನಿಮ್ಮನ್ನ ನಾಮಿನೇಟ್ ಮಾಡಿದೆ, ನಿಮ್ಗೆ ಪ್ರಚಾರ ಹೆಂಗ್ ಮಾಡೋದು ನಾನು? ಪ್ರಚಾರ ನೀವು ಪೋಸ್ಟರ್ ಹಾಕಿ ಏನ್ ಮಾಡೋದು? ಇಲ್ಲಿ ಎಷ್ಟಿದೆ ಸರ್, ನೀವೊಂದು 500 ಮನೆ ಇರ್ಬೋದು, 500 ಮನೆಗಳಿಗೆ ವಿಸಿಟ್ ಮಾಡೋದ್ ಬೇಡ, ಅಟ್ಲೀಸ್ಟ್ ನೀವು ಒಂದು 5 ಮನೆಗೆ ನನ್ನ ಜೊತೆ ಬಂದ್ರೆ ಅದನ್ನ ನೋಡಿ ಹೇಳ್ತಾರೆ ಉಪೇಂದ್ರ ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಒಂದು ಜಾಗದಲ್ಲಿ ನಿಂತು ಗೆಲ್ಸಿ ಅಲ್ಲೇನೋ ಮಾಡೋದು ಟ್ರೈ ಮಾಡ್ತಿದ್ದಾರೆ ಅಂತ ವೆಯ್ಟ್ ಮಾಡ್ತಾರೆ 5 years. ಇಲ್ಲಿ ಏನಾದ್ರು ಚೇಂಜಸ್ ಬಂತು ಆ ತರ ವೆಯ್ಟ್ ಮಾಡಿದ್ರೆ ಅದೇ ತರ ವೆಯ್ಟ್ ಮಾಡ್ಕೊಂಡೆ ಇರಿ ಅಲ್ಲ. ಇನ್ನು ನಿಮ್ಗೆ ಇವಾಗ ಅದು ಇದುವರೆಗೂ ಮಾಡಿದಾರಲ್ಲ ಆ ತರ ಹೀರೋ ಆರ್ಟಿಸ್ಟ್ಗಳು ಬಂದಿಲ್ವ ನಿಮ್ಗೆ ಓಟ್ ಕೇಳಕ್ಕೆ? ಬಂದಿದ್ದಾರೆ. ಐಡಿಯಾಲಜಿ ಬೇರೆ ಸರ್ ಅವ್ರದ್ದು. ಅದೇ ಹೇಳಿ, ಐಡಿಯಾಲಜಿ ಬಿಟ್ಬಿಡಿ, ಸೆಕೆಂಡ್ರಿ. ನಿಮ್ಗೆ ಆರ್ಟಿಸ್ಟ್ಗಳು ಬಂದು ಕೇಳಿದಾರಲ್ವಾ ಓಟ್ ಹಾಕಿ ಅಂತ? ಕೇಳಿದಾರಲ್ವಾ? ನೀವು ಓಟ್ ಹಾಕಿದಿರಲ್ವಾ? ಹಾಕಿದ್ದಾರೆ, ಜನ ಹಾಕಿದ್ದಾರೆ. ನೀವು ಜನ ಅಲ್ಲೇನ್ರಿ ಹಾಕಿದ್ದಾರೆ, ಹೌದು. ಪ್ರಚಾರಕ್ಕೆ ಹಾಕಿದ್ದೀರಾ. ಬದಲಾವಣೆ ಆಗ್ಬೇಕಾಗಿತ್ತಲ್ಲ ಅವಾಗ. ಐಡಿಯಾಲಜಿ ಸರ್ ಹೇಳ್ತಾರೆ ಅವ್ರು. ಮತ್ತೆ ನನ್ನ ಐಡಿಯಾಲಜಿನೇ ಇದನ್ನ ತೆಗಿರಿ ಅಂತ ಹೇಳ್ತಾ ಇರೋದು. ಅವರು ಪ್ರಚಾರ ಮಾಡಿದ್ದು ರಾಜಕೀಯಕ್ಕೆ, ಅಂದ್ರೆ ಸೇಮ್ ಸಿಸ್ಟಮ್. ನಾಳೆ ನಾನು ಅದೇ ಮಾಡಿದ್ರೆ ಅದು ರಾಜಕೀಯ. ನೀವು ಆ ಸಿಸ್ಟಮ್ ಮಾಡ್ತಿಲ್ಲ, ನೀವು ಮಾಡ್ತಿರೋದು ಈ ಪ್ರಜಾಕೀಯ ಐಡಿಯಾಲಜಿಗೆ ಮಾಡ್ತಾ ಇದ್ದೀರಾ. ಪ್ರಜಾಕೀಯ ಐಡಿಯಾಲಜಿ ಏನ್ ಗೊತ್ತಾ ಹೋಗಿ? ನೀವು ರಾಜಕೀಯ ಹೆಸರು ಮಾತ್ರ ಪ್ರಜಾಕೀಯ. ಪ್ರಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಪ್ರಚಾರ ದುಡ್ಡು ಖರ್ಚು ಮಾಡ್ಬಾರ್ದು ಪ್ರಜಾಕೀಯದಲ್ಲಿ. ಒಬ್ರು ಲೀಡರ್ ಅಂತ ಆಗ್ಬಾರ್ದು. ನೀವು ಬರಲ್ಲ ಅಂತ ಹೇಳ್ತಿದ್ದೀರಾ, ಲೀಡರ್ ಆಗ್ಬಾರ್ದು. ಅವಾಗ ನನ್ ನೋಡಿ ನೀವು ಓಟ್ ಹಾಕಿದ್ರೆ ನೀವು ಅವಾಗ ಮತ್ತೆ ಅದೇ ಹೇಳ್ತಿದ್ದೀರಲ್ವಾ? ನಾನು ಹೇಳಿದ್ನಲ್ಲ ಸರ್ ನಿಮ್ಗೆ, ನಾನೊಬ್ಬ ಸಾಮಾನ್ಯ ಪ್ರಜೆ ಆಗಿ ಬಂದು ನಿಂತ್ಕೊಂಡು ಈ ತರ ಪ್ರಜಾಕೀಯ ಅಂತ ಕಾನ್ಸೆಪ್ಟ್ ಇದೆ ಒಪ್ಕೊಳ್ರು ಅಂತ ಹೇಳಿದ್ರೆ ಯಾರು ಒಪ್ಕೊಂತಾ ಇರಲಿಲ್ಲ, ಅದನ್ನ ಅರ್ಥನೂ ಮಾಡ್ಕೊಂತಿರ್ಲಿಲ್ಲ. ಇವಾಗ ಉಪೇಂದ್ರ ಅವರಾಗಿ ಬಂದು ಹೇಳಿರೋದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಬಂದಿದೆ, ಸ್ವಲ್ಪ ಜನ ಅದು ಫಾಲೋ ಮಾಡ್ತಾರೆ ಐಡಿಯಾಲಜಿ. ನಾನು ಆ ಒಂದು ಇನ್ಫ್ಲೂಯೆನ್ಸ್ ಇದೆಯಲ್ಲ, ಆ ಇನ್ಫ್ಲೂಯೆನ್ಸ್ ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದು ಕಡೆ ಅಟ್ಲೀಸ್ಟ್ ನೀವು ಟ್ರೈ ಮಾಡ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸರ್ ಅಷ್ಟೇ. ಅಲ್ಲ ಓಕೆ ಬಿಡಿ, ಅದನ್ನು ಮಾಡೋಣ. ಓಕೆ, ನೀವು ಹೇಳ್ದಂಗೆ ಇವಾಗ ನೀವು ನಿಮ್ಮ ಟೈಮ್ ನ ಪ್ರೆಸ್ ಮೀಟಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಟೈಮ್ ನ ವೆಬ್ಸೈಟ್ಗೆ ಆಪ್ಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. 10 years ಆಗಿದೆ ಸರ್. ತುಂಬಾ ಜನ ಸರ್ಕ್ಯುಲೇಟ್ ಆಗಿದೆ, ತುಂಬಾ ಜನ ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಐಡಿಯಾಲಜಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಒಂದ್ ಕಡೆ ಅದನ್ನ ಟ್ರೈ ಮಾಡಬಾರ್ದು ಅಂತ ಒಂದು ಅಷ್ಟೇ. ಬಿಡಿ.